ನಾವು 18 ಶಾಸಕರು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದೀವಿ. ಜಿಟಿಡಿ 2 ದಿನ ಊರಲ್ಲಿರಲಿಲ್ಲ, ಹೀಗಾಗಿ ಸಂಪರ್ಕಿಸಿಲ್ಲ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಹೇಳಿಕೆ ನೀಡಿದ್ದಾರೆ. ನಾವು 18 ಶಾಸಕರೇನಿದ್ದೀವಿ, ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕಿದ್ದೀವಿ. ಜಿಟಿಡಿ 2 ದಿನ ಊರಲ್ಲಿರಲಿಲ್ಲ, ಹಾಗಾಗಿ ಸಂಪರ್ಕ ಮಾಡಿಲ್ಲ ಅಂತ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಹೇಳಿಕೆ ಕೊಟ್ಟಿದ್ದಾರೆ. ಜಿಟಿಡಿ ಕೂಡ ನಮಗೆ ವೋಟ್ ಮಾಡಿರೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಗೋವಿಂದರಾಜರಿಗೆ ಮತ ಹಾಕುವಂಥ ಕೆಲಸ ಆಗಿದೆ. ಜೊತೆಯಲ್ಲಿ ಬಿಜೆಪಿಗೆ ಹೆಚ್ಚುವರಿ ಮತಗಳು ಕೂಡ ಇವತ್ತು ನಮಗೆ ಹಾಕಿರ್ತಕ್ಕಂಥದ್ದು, ಮತ್ತು ಪಕ್ಷೇತರ ಅಭ್ಯರ್ಥಿಗಳು ಕೂಡ ಮನವೊಲಿಸುವಂಥ ಕೆಲಸ ಮಾಡಿದ್ವಿ. ಹಾಗಾಗಿ ನಮಗೆ ಹೆಚ್ಚುವರಿ ಮತಗಳು ಬರ್ಬೋದು ಅಂತ ನಾವು ನಿರೀಕ್ಷೆ ಸರ್. ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಇಬ್ಬರು ಸ್ಟೇಟ್ಮೆಂಟ್ ಇಲ್ಲೇ ಕೊಟ್ಟಿದ್ದಾರೆ. ನಮ್ಮನ್ನು ಸಂಪರ್ಕಿಸುವಂಥ ಕೆಲಸವನ್ನು ಬಿಜೆಪಿಯೂ ಮಾಡಲಿಲ್ಲ, JDS ಅಭ್ಯರ್ಥಿಯೂ ಕೂಡ ಮಾಡಲಿಲ್ಲ. ಹಾಗಾಗಿ ನಮ್ಮನ್ನು CM ಸಂಪರ್ಕ ಮಾಡೋರು ನಾವು ಅವ್ರಿಗೆ ಮತ ಹಾಕಿದ್ದೀವಿ. ಅವ್ರು ಸಂಪರ್ಕ ಮಾಡಿದ್ರೆ ನಾವು ಹಾಕ್ಬೋದಿತ್ತು. ಅವರಿಬ್ಬರದು ಮೊದಲಿಂದನೂ ಕೂಡ ನಿಮಗೆ ಗೊತ್ತಿದೆ ಸ್ಟ್ಯಾಂಡ್ ಏನಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಅದನ್ನು ಯಾರು ಕೂಡ ನಾವು ಅದನ್ನು ಮತ್ತೆ ಮತ್ತೆ ಹೇಳೋವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಈಗ ಯತ್ನಾಳ್ ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಇವರೆಲ್ಲರೂ ಕೂಡ ಅವರೆಲ್ಲರನ್ನೂ ಮಾತಾಡಿಸಿದ್ದಾರೆ. ಖಂಡಿತ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಅಭ್ಯರ್ಥಿಗೆ ಮತವನ್ನು ಹಾಕುವಂಥ ಕೆಲಸ ಆಗಿದೆ. ಹಾಗಾಗಿ ನಮ್ಮ ಅಭ್ಯರ್ಥಿಗೆ ಅನುಕೂಲ ಆಗ್ಬೋದು ಅಂತ ನಾನು ನಿರೀಕ್ಷೆ. ಇದರಿಂದ ಏನಿಲ್ಲ, ಒಂದು ಕ್ಯಾಲ್ಕುಲೇಷನ್ ಇದೆ. ಕ್ಯಾಲ್ಕುಲೇಷನ್ನು ಅದನ್ನೆಲ್ಲದನ್ನು ಕೂಡ ಲೆಕ್ಕಾಚಾರ ಹಾಕಿ ಎರಡೂ ಪಕ್ಷದ ವರಿಷ್ಠರು ಈಗ ತೀರ್ಮಾನ ಮಾಡಿದ್ದಾರೆ. ಅವರೇನು ಇಬ್ಬರು ಎರಡೂ ಪಕ್ಷದ ವರಿಷ್ಠಗಳು ಇವತ್ತು ಎಷ್ಟೆಷ್ಟು ಮತ ಹಾಕಿಸ್ಕೋಬೇಕು ಅಂತಕ್ಕಂಥ ತೀರ್ಮಾನ ಹೇಳಿದ್ರು. ಆ ಪ್ರಕಾರವಾಗಿ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.